ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿ ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ಇಂದು ನಾವು ತ್ಯಾಗಮೂರ್ತಿ ಶ್ರೀ ಶಾರದಾ ದೇವಿ ಎಂಬ ವಿಷಯವಾಗಿ ಕೆಲವು ಚಿಂತನೆಗಳನ್ನು ನೋಡೋಣ. ಶ್ರೀಮಾತೆಯವರನ್ನು ತ್ಯಾಗಮೂರ್ತಿ, ತ್ಯಾಗ ವಿಭೂಷಿತೆ, ತ್ಯಾಗಿ ಕುಲಾಂಬಿಕೆ, ತ್ಯಾಗಿ ಕುಲ ಶಿರೋಮಣಿ, ತ್ಯಾಗ ಶಿರೋಮಣಿ ಎಂಬಿತ್ಯಾದಿಯಾಗಿ ಸ್ತುತಿಸಲಾಗಿದೆ. ತ್ಯಾಗ ಎಂದರೆ ಏನು? ತ್ಯಾಗ ಆಧ್ಯಾತ್ಮಿಕ ಜೀವನದ ಕೇಂದ್ರ ಬಿಂದು. ತ್ಯಾಗವನ್ನು ಆಶ್ರಯಿಸಿ ಎಲ್ಲ ಆಧ್ಯಾತ್ಮಿಕ ಸತ್ವಸೌಧ ಬೆಳವಣಿಗೆಯಾಗುವಂಥದ್ದು. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಎರಡು ವಸ್ತುಗಳಿವೆ. ಒಂದು ವಸ್ತು ಕೆಳಗಿದೆ, ಅದರ ಮೇಲೆ ಇನ್ನೊಂದು ವಸ್ತು ಇದೆ. ಕೆಳಗಿನ ವಸ್ತು ಯೋಗ, ಮೇಲಿನ ವಸ್ತು ಭೋಗ. ಈಗ ನಾವು ಕೆಳಗಿನ ವಸ್ತುವನ್ನು ಪಡೆಯಬೇಕಾದರೆ ಮೇಲಿನ ವಸ್ತುವನ್ನು ತೆಗೆದು ಪಕ್ಕಕ್ಕೆ ಇಡಬೇಕು. ಆ ಮೇಲಿನ ವಸ್ತುವನ್ನು ತೆಗೆಯುವ ಪ್ರಕ್ರಿಯೆಯೇ ತ್ಯಾಗ. ಶ್ರೀರಾಮಕೃಷ್ಣರು ಸ್ಪಷ್ಟೀಕರಿಸುತ್ತಾರೆ, ಎಲೆ ಅಡಿಕೆ ತಿನ್ನುವುದನ್ನು ಬಿಡುವುದು, ಮೀನು ತಿನ್ನುವುದನ್ನು ಬಿಡುವುದು ತ್ಯಾಗ ಅಲ್ಲ. ಕಾಮಕಾಂಚನ ತ್ಯಾಗವೇ ನಿಜವಾದ ತ್ಯಾಗ. ಮಹಾನಾರಾಯಣ ಉಪನಿಷತ್ತು ಘೋಷಿಸುತ್ತದೆ, ನ ಕರ್ಮಣ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶುಹು. ಕರ್ಮದಿಂದ ಅಲ್ಲ, ಸಂತಾನ ಉತ್ಪತ್ತಿಯಿಂದ ಅಲ್ಲ, ಧನದಿಂದಲೂ ಅಲ್ಲ, ತ್ಯಾಗದಿಂದ ಮಾತ್ರ ಮನುಷ್ಯ ಅಮೃತತ್ವವನ್ನು ಪಡೆಯುತ್ತಾನೆ. ಸ್ವಾಮಿ ವಿವೇಕಾನಂದರು ಇದನ್ನು ಅತ್ಯಂತ ತೀಕ್ಷ್ಣವಾಗಿ ಸನ್ಯಾಸಿ ಗೀತೆಯಲ್ಲಿ ಹೇಳುತ್ತಾರೆ. ಎಲ್ಲಿ ಕಾಮಿನಿ ಎಲ್ಲಿ ಕಾಂಚನ ದಾಸೆ ನೆಲೆಯಾಗಿರುವುದೋ ಸತ್ಯವೆನ್ನುವುದಲ್ಲಿ ಸುಳಿಯದು. ಎಲ್ಲಿ ಕಾಮಕಾಂಚನದ ಆಸೆ ಇರುವುದೋ ಅಲ್ಲಿ ಸತ್ಯ ಎನ್ನುವುದು ಸುಳಿಯುವುದಿಲ್ಲ. ಎಲ್ಲಿ ಇರುವುದೋ ಭೋಗವು ಅಲ್ಲಿ ತೆರೆಯದು ಮಾಯೆ, ಬಾಗಿಲನಲ್ಲಿಹುದು ಭವರೋಗವು. ಎಲ್ಲಿ ಭೋಗಾಸಕ್ತಿ ಇದೆಯೋ ಅಲ್ಲಿ ಭವರೋಗ ಇರುತ್ತೆ, ಮಾಯೆ ಬಾಗಿಲನ್ನು ಮುಚ್ಚಿಕೊಂಡಿರುತ್ತದೆ. ಹೀಗೆ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ತ್ಯಾಗದ ಪಾತ್ರ ಬಹಳ ದೊಡ್ಡದು. ತ್ಯಾಗ ಪ್ರತಿಯೊಬ್ಬರಿಗೂ ಬೇಕು, ಸನ್ಯಾಸಿಗಳಿಗೂ ಬೇಕು, ಗೃಹಸ್ಥರಿಗೂ ಬೇಕು. ಗೃಹಸ್ಥರಿಗೆ ಮಾನಸಿಕ ತ್ಯಾಗ, ಸನ್ಯಾಸಿಗಳಿಗೆ ಮಾನಸಿಕ ಮತ್ತು ಬಾಹ್ಯ ಎರಡೂ ತ್ಯಾಗ ಅವಶ್ಯಕ. ಈಗ ಶ್ರೀಮಾತೆಯವರ ಜೀವನದಲ್ಲಿ ತ್ಯಾಗ ಎನ್ನುವ ಮೌಲ್ಯ ಹೇಗೆ ನೆಲೆಗೊಂಡಿತ್ತು ಎಂಬುದನ್ನು ನಾವು ಸ್ವಲ್ಪ ವಿಚಾರ ಮಾಡೋಣ. ತ್ಯಾಗ ಎಂದು ಹೇಳಿದಾಗ ಮೊದಲನೆಯದಾಗಿ ಶ್ರೀರಾಮಕೃಷ್ಣರು ಹೇಳಿದಂತಹ ಕಾಮಕಾಂಚನ ತ್ಯಾಗ, ಎರಡನೆಯದಾಗಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಶಶಾಂತಿಮಧಿಗಚ್ಚತಿ. ನಿರ್ಮಮೋ ನಿರಹಂಕಾರಃ, ನಿರಹಂಕಾರ ಎಂದು ಹೇಳಲ್ಪಟ್ಟಂತಹ ಅಹಂಕಾರ ತ್ಯಾಗ. ಶ್ರೀಮಾತೆಯವರ ಜೀವನಕ್ಕೆ ಬರೋಣ. ಶ್ರೀಮಾತೆಯವರಲ್ಲಿ 100% ಕಾಮ ತ್ಯಾಗ ಇತ್ತು. ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಕೇಳುತ್ತಾರೆ, ನೀನು ನನ್ನನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆಯಬೇಕು ಅಂತ ಬಂದಿದ್ದೀಯೇನು? ಶ್ರೀ ಮಾತೆಯವರ ಜೀವನವನ್ನು ಅಧ್ಯಯನ ಮಾಡಿದಂತಹ
ನಿಮಗೆ ಉತ್ತರ ಗೊತ್ತಿದೆ. ಶ್ರೀಮಾತೆಯವರು ಹೇಳುತ್ತಾರೆ, ನಾನೇಕೆ ನಿಮ್ಮನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆಯಲಿ? ನಾನು ಬಂದಿರುವುದು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಹಾಯವನ್ನು ಮಾಡಲು. ಈ ಉತ್ತರವನ್ನು ಹೇಳುವಾಗ ಶ್ರೀಮಾತೆಯವರಿಗೆ ಬಹುಶಃ ಕೇವಲ 18-19 ವರ್ಷ ಅಷ್ಟೇ. ಶ್ರೀಮಾತೆಯವರ ಉತ್ತರ ಯಾವ ಮನೋಭೂಮಿಕೆಯಿಂದ, ಎಷ್ಟು ಮನೋದಾರ್ಢ್ಯದಿಂದ ಕೂಡಿ ಹೊರಹೊಮ್ಮಿದೆ ಎಂಬುದನ್ನು ಯೋಚಿಸಿದಾಗ ನಮಗೆ ಗೊತ್ತಾಗುತ್ತೆ, ಶ್ರೀಮಾತೆಯವರ ಮನಸ್ಸಿನಲ್ಲಿ ಸ್ಥೂಲ ಸ್ತರದಲ್ಲಿ ಅಷ್ಟೇ ಅಲ್ಲ, ಸೂಕ್ಷ್ಮ ಮತ್ತು ಕಾರಣ ಸ್ತರದಲ್ಲಿ ಕೂಡ ಕಾಮಾಸಕ್ತಿ ಯತ್ಕಿಂಚಿತ್ತೂ ಇರಲಿಲ್ಲ. ಭಗವತ್ ಪ್ರಾಪ್ತಿಯನ್ನು ಜೀವನದ ಮಹದುದ್ದೇಶವನ್ನಾಗಿ ಕಂಡುಕೊಂಡ ಅವರು ಕಾಮ ಸುಖ ಉಪಭೋಗಗಳನ್ನು ಮನಸ್ಸಿನಿಂದಲೂ ಸ್ಪರ್ಶಿಸಿದವರಲ್ಲ. ಶ್ರೀಮಾತೆಯವರ ಪಾವಿತ್ರ್ಯ ಯಾವ ಉನ್ನತ ಮಟ್ಟದ್ದಾಗಿತ್ತು ಎನ್ನುವುದಕ್ಕೆ ಶ್ರೀರಾಮಕೃಷ್ಣರ ಒಂದು ಮಾತು ಸಾಕ್ಷಿ. ಅವರು ಹೇಳುತ್ತಾರೆ, ಅವಳು ಅಷ್ಟೊಂದು ಪರಿಶುದ್ಧಳಾಗಿರದೇ ಇದ್ದಲ್ಲಿ ಅವಳ ಪ್ರಚೋದನೆಗೆ ಒಳಗಾಗಿ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗುತ್ತಿತ್ತೋ ಏನೋ. ಶ್ರೀರಾಮಕೃಷ್ಣರು ಸಾಕ್ಷಾತ್ ಭಗವಾನ್. ಋಷಿಕೇಶ ಎಂದರೆ ಇಂದ್ರಿಯಗಳನ್ನು ಜಯಿಸಿದವನು. ಅವರ ಸಂಯಮದ ಕಟ್ಟೆ ಒಡೆದು ಹೋಗುವ ಸಾಧ್ಯತೆಯೇ ಇಲ್ಲ. ಇಲ್ಲಿ ಶ್ರೀರಾಮಕೃಷ್ಣರ ಮಾತಿನ ತಾತ್ಪರ್ಯ, ಶ್ರೀಮಾತೆಯವರ ಪಾವಿತ್ರ್ಯ ಎಷ್ಟು ಉನ್ನತ ಮಟ್ಟದ್ದಾಗಿತ್ತು, ಎಷ್ಟು ಸ್ಫಟಿಕ ಸದೃಶವಾಗಿತ್ತು ಎನ್ನುವುದನ್ನು ತಿಳಿಯಪಡಿಸುವುದು. ಕಾಮಶತ್ರುವನ್ನು ಜಯಿಸುವುದು ಅತ್ಯಂತ ಕಠಿಣ ಇದೆ. ಸ್ವಾಮಿ ಪ್ರೇಮೇಶಾನಂದಜಿ ಮಹಾರಾಜ್ ತಮ್ಮ ಗೋ ಫಾರ್ವರ್ಡ್ ಎಂಬ ಕೃತಿಯಲ್ಲಿ ಹೇಳುತ್ತಾರೆ, ನೀನು ಇಷ್ಟು ಜನ್ಮಗಳಿಂದ ಕಾಮದೇವನನ್ನು ಪೂಜೆ ಮಾಡಿದ್ದೀಯಾ, ಈಗ ಇದ್ದಕ್ಕಿದ್ದಂತೆ ರಾಮದೇವನನ್ನು ನೀನು ಪೂಜೆ ಮಾಡಬೇಕು ಅಂತ ಅನ್ಕೊಂಡ್ರೆ ಕಾಮದೇವ ಅಷ್ಟು ಸುಲಭವಾಗಿ ಬಿಟ್ಟು ತೊಲಗುತ್ತಾನೇನು? ಇದರ ಅರ್ಥ, ವ್ಯಕ್ತಿ ಕಾಮಶತ್ರುವನ್ನು ಜಯಿಸಲಿಕ್ಕೆ ತುಂಬಾ ಹೋರಾಟವನ್ನು ಮಾಡಬೇಕಾಗುತ್ತದೆ. ಅದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಃ. ಯಾರು ಶರೀರಪಾತಕ್ಕೆ ಮೊದಲೇ ಕಾಮಕ್ರೋಧಗಳು ಎನ್ನುವ ಆವೇಗವನ್ನು ತಡೆಹಿಡಿಯಬಲ್ಲನೋ ಅವನು ಯುಕ್ತ, ಅವನು ಸುಖಿ. ಹೀಗೆ ನಾವು ಶ್ರೀಮಾತೆಯವರಲ್ಲಿ ಈ ಸಯುಕ್ತ ಸ ಸುಖಿ ಹೇಗೆ ಸಾಧ್ಯವಾಯಿತು? ಅದು ಕಾಮಕ್ರೋಧೋದ್ಭವಂ ವೇಗಂ ಶಕ್ನೋತಿ ಇಹೈವ. ಆದ್ದರಿಂದ ಅದು ಸಾಧ್ಯವಾಯಿತು. ಯಾರು ಕಾಮಶತ್ರುವನ್ನು 100ಕ್ಕೆ 100 ಗೆದ್ದಿದ್ದಾನೆಯೋ ಅವನು ಭಗವಂತನೇ. ಆದ್ದರಿಂದ ಶ್ರೀರಾಮಕೃಷ್ಣರು ಭಗವಾನ್, ಶ್ರೀಮಾತೆಯವರು ದೇವಿ, ಭಗವತಿ, ಕಾಳಿ, ಲಕ್ಷ್ಮಿ, ಸರಸ್ವತಿ. ಕಾಮ ಶತ್ರುವನ್ನು ಶ್ರೀಮಾತೆಯವರು ತ್ಯಾಗ ಮಾಡಿದ್ದರು. ಕಾಂಚನ ತ್ಯಾಗ ಎಂಬ ವಿಷಯಕ್ಕೆ ನಾವು ಬರೋಣ. ಶ್ರೀಮಾತೆಯವರಲ್ಲಿ ಹಣದ ವ್ಯಾಮೋಹ ಸ್ವಲ್ಪವೂ ಇರಲಿಲ್ಲ. ಶ್ರೀರಾಮಕೃಷ್ಣರು ಹಣವನ್ನು ಸ್ಪರ್ಶಿಸಿದರೆ ಅವರಿಗೆ ಚೇಳು ಕುಟುಕಿದಂತೆ ಹಿಂಸೆ ಆಗ್ತಾ ಇತ್ತು. ಶ್ರೀಮಾತೆಯವರಿಗೆ ಹಾಗಲ್ಲ.
ಶ್ರೀಮಾತೆಯವರು ಹಣವನ್ನು ಲಕ್ಷ್ಮೀ ಎಂದು ಗೌರವದಿಂದ ನಮಸ್ಕರಿಸುತ್ತಿದ್ದರು. ಹಾಗೆಂದು ಅವರಲ್ಲಿ ಹಣದ ಆಸಕ್ತಿ ಇರಲಿಲ್ಲ. ಬಹಳ ಹಿಂದೆ ಶ್ರೀರಾಮಕೃಷ್ಣರು ಬದುಕಿರುವಾಗಲೇ ಲಕ್ಷ್ಮೀನಾರಾಯಣ ಮಾರ್ವಾಡಿ ಎಂಬ ಒಬ್ಬ ಧನಿಕ ಶ್ರೀರಾಮಕೃಷ್ಣರ ಹತ್ತಿರ ಬಂದು ತನ್ನ 10,000 ರೂಪಾಯಿಗಳನ್ನು ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಠೇವಣಿಯಾಗಿ ಇಡುವುದಾಗಿ ಅವರ ಅನುಮತಿಯನ್ನು ಕೇಳುತ್ತಾನೆ. ಶ್ರೀರಾಮಕೃಷ್ಣರು ಅದಕ್ಕೆ ಒಪ್ಪಿಗೆಯನ್ನು ಕೊಡುವುದಿಲ್ಲ. ಬಳಿಕ ಅವರಿಗೆ ಏನೆನ್ನಿಸಿತೋ ಅವರು, ನೀನು ಬೇಕಿದ್ದರೆ ಶಾರದಾದೇವಿಯವರ ಹೆಸರಲ್ಲಿ ಈ ಹಣವನ್ನು ಇಡಬಹುದು ಎಂದು ಹೇಳಿ ಶ್ರೀಮಾತೆಯವರನ್ನು ಕರೆಸುತ್ತಾರೆ. ಶ್ರೀಮಾತೆಯವರಿಗೆ ಈ ಹಣ ನಿನಗೆ ಬೇಕಾ, ನೀನು ಇದನ್ನು ಇಟ್ಟುಕೊಳ್ಳುತ್ತೀಯಾ ಎಂದು ಕೇಳಿದಾಗ ಶ್ರೀಮಾತೆಯವರು, ನಾನು ಹಣವನ್ನು ತೆಗೆದುಕೊಂಡರೂ ಅದನ್ನು ನಿಮಗಾಗಿಯೇ ಉಪಯೋಗಿಸುವುದಾಗುತ್ತದೆ. ನೀವು ಒಂದು ಸಲ ಬೇಡ ಎಂದು ಆ ಹಣವನ್ನು ಧಿಕ್ಕರಿಸಿ ಆಗಿದೆ. ಈಗ ನಾನು ಆ ಹಣವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ಜನ ನಿಮ್ಮನ್ನು ಗೌರವಿಸುವುದು ನಿಮ್ಮ ತ್ಯಾಗ ವೈರಾಗ್ಯಗಳಿಗಾಗಿ ಎಂದು ಹೇಳಿ ಶ್ರೀಮಾತೆಯವರು ತಮ್ಮ ಮನಸ್ಸಿನಲ್ಲಿ ಧನಲೋಭ ಇಲ್ಲ ಎನ್ನುವುದನ್ನು ಸ್ಪಷ್ಟೀಕರಿಸುತ್ತಾರೆ. ಶ್ರೀಮಾತೆಯವರಿಗೆ ಆಭರಣಗಳು, ಚಿನ್ನ ಇವುಗಳ ವಿಷಯದಲ್ಲೂ ಮೋಹ ಇರಲಿಲ್ಲ. ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿರುವಾಗ ನಹಬತ್ ಖಾನೆಯಲ್ಲಿ ವಾಸವಾಗಿದ್ದರು. ರಾತ್ರಿಯ ಹೊತ್ತು ಅವರ ಜೊತೆಯಲ್ಲಿ ಮಲಗಲು ಓರ್ವ ಸೇವಕಿ ಬರುತ್ತಿದ್ದಳು. ಒಂದು ರಾತ್ರಿ ಅವಳು ಬರಲಿಲ್ಲ. ಅಂದು ಮಳೆ, ಗುಡುಗು, ಸಿಡಿಲು, ಮಿಂಚು ಬೇರೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ, ನೀನು ಇವತ್ತು ನನ್ನ ಕೋಣೆಯಲ್ಲಿಯೇ ಮಲಗಿಕೋ ಎಂದು ಹೇಳಿದರು. ಶ್ರೀಮಾತೆಯವರು ಮಲಗಲೆಂದು ಬಂದಾಗ ಶ್ರೀರಾಮಕೃಷ್ಣರು, ನಿನ್ನ ಆಭರಣಗಳೆಲ್ಲ ಎಲ್ಲಿ? ನಹಬತ್ ಖಾನೆಯಲ್ಲಿ ಇವೆಯೇನು? ಹೋಗು, ಅವುಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಶ್ರೀಮಾತೆಯವರು, ಅಯ್ಯೋ, ಈ ಮಳೆಯಲ್ಲಿ ಯಾರು ಮತ್ತೆ ಹೋಗಿ ಅದನ್ನು ತೆಗೆದುಕೊಂಡು ಬರುತ್ತಾರೆ? ಒಂದು ರಾತ್ರಿಯಲ್ಲಿ ಯಾರೂ ಅವುಗಳ ಸುದ್ದಿಗೆ ಹೋಗುವುದಿಲ್ಲ ಬಿಡಿ ಎಂದು ಹೇಳುತ್ತಾರೆ. ಚಿನ್ನ ಆಭರಣಗಳ ವಿಷಯದಲ್ಲಿ ಅವರಿಗೆ ಅಂತಹ ಅನುರಕ್ತಿ ಏನೂ ಇರಲಿಲ್ಲ ಎನ್ನುವುದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಹತ್ತಿರ 200 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಶ್ರೀಮಾತೆಯವರು ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಒಗ್ಗರಣೆ ಪದಾರ್ಥಗಳನ್ನು ಇಡುವಂತಹ ಒಂದು ಮಡಕೆಯ ಒಳಗೆ ಇಟ್ಟು ಬಿಟ್ಟರು. ಈ ವಿಷಯ ಶ್ರೀರಾಮಕೃಷ್ಣರಿಗೆ ತಿಳಿದಾಗ ಅವರು, ಹಣವನ್ನು ಈ ರೀತಿಯೆಲ್ಲ ಇಡುತ್ತಾರೇನು, ಸ್ವಲ್ಪ ಜೋಪಾನವಾಗಿ ಇಟ್ಟುಕೋ ಎಂದು ಎಚ್ಚರಿಸುತ್ತಾರೆ. ಶ್ರೀಮಾತೆಯವರು ರಾಧಿ ಹುಟ್ಟುವವರೆಗೂ ಯಾವ ಹಣವನ್ನೂ ಮುಟ್ಟುತ್ತಿರಲಿಲ್ಲ. ಅವರಿಗೆ ಮನಿ ಆರ್ಡರ್ ಬಂದಾಗಲೂ ಕೂಡ ಅವರು ಸಹಿಯನ್ನು ಹಾಕುತ್ತಿದ್ದರು. ಅವರ ತಮ್ಮಂದಿರು ಅಥವಾ ಯೋಗಿನ್ಮ ಅಥವಾ ಗೋಲಾಪ್ಮ ಆ ಹಣವನ್ನು ತೆಗೆದುಕೊಂಡು ಇಡುತ್ತಿದ್ದರು. ರಾಧಿ ಹುಟ್ಟಿದ ಮೇಲೆ ಅವರು ಆ ಕುಟುಂಬದ ಜವಾಬ್ದಾರಿಯನ್ನು ತಮ್ಮ ಮೇಲೆ ತೆಗೆದುಕೊಂಡ ಮೇಲಿನಿಂದ ಹಣವನ್ನು ಮುಟ್ಟಲಾರಂಭಿಸಿದರು. ಆದರೆ ಅವರು ಹಣ ಎಷ್ಟು ಇದೆ, ತಮ್ಮ ಬಳಿ ಎಷ್ಟು ಹಣ ಇದೆ ಎಂದು ಯಾವತ್ತೂ ಎಣಿಸಿದವರಲ್ಲ. ಹಣವನ್ನು ಅವರು ಹೆಚ್ಚಾಗಿ
ಮುಟ್ಟುತ್ತಲೂ ಇರಲಿಲ್ಲ. ಯಾವ ಯಾವ ಭಕ್ತರು ಹಣ ಸಹಾಯವನ್ನು ಮಾಡಿದ್ದಾರೋ ಆ ಹಣವನ್ನೆಲ್ಲ ಅವರು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಡುತ್ತಿದ್ದರು. ಆ ಪೆಟ್ಟಿಗೆಗೆ ಬೀಗ ಹಾಕಿ ಆ ಬೀಗದ ಕೈಯನ್ನು ಒಬ್ಬ ಬ್ರಹ್ಮಚಾರಿಯ ಹತ್ತಿರ ಕೊಟ್ಟಿರುತ್ತಿದ್ದರು. ಅವನಿಗೆ ಯಾವುದೇ ಖರ್ಚು ಇದ್ದರೂ ಕೂಡ ಶ್ರೀಮಾತೆಯವರು ಅವನಿಗೆ ಆ ಪೆಟ್ಟಿಗೆಯ ಬೀಗ ತೆಗೆದು ಹಣವನ್ನು ಎತ್ತಿಕೊಳ್ಳುವಂತೆ ಮತ್ತು ಆಯಾ ವಸ್ತುವನ್ನು ಕೊಂಡುಕೊಂಡ ಬಳಿಕ ಉಳಿದ ಚಿಲ್ಲರೆಯನ್ನು ಅದೇ ಪೆಟ್ಟಿಗೆಗೆ ಹಾಕುವಂತೆ ಶ್ರೀಮಾತೆಯವರು ಸೂಚಿಸುತ್ತಿದ್ದರು. ಅವರು ಹಣದ ವಿಷಯವಾಗಿ ಅನಗತ್ಯ ಕಾಳಜಿಯನ್ನು, ಅನಾವಶ್ಯಕ ಮುತುವರ್ಜಿಯನ್ನು ವಹಿಸುತ್ತಿರಲೇ ಇಲ್ಲ. ಎಷ್ಟು ಬೇಕೋ ಅಷ್ಟೇ. ಹಾಗೆಂದು ಶ್ರೀಮಾತೆಯವರು ಯಾರ ಹತ್ತಿರ ಕೂಡ ಮೋಸ ಹೋಗಲಿಲ್ಲ. ಶ್ರೀಮಾತೆಯವರ ಮನೆಗೆ ಒಬ್ಬಳು ತರಕಾರಿ ಮಾರುವವಳು ಪ್ರತಿದಿನ ಬರುತ್ತಿದ್ದಳು. ಅವಳ ಹತ್ತಿರ ತರಕಾರಿಯನ್ನು ಕೊಂಡ ಮೇಲೆ ಶ್ರೀಮಾತೆಯವರು ಒಂದಿಷ್ಟು ನಾಣ್ಯಗಳನ್ನು ಅವಳ ಮುಂದೆ ಹಿಡಿಯುತ್ತಿದ್ದಳು. ಅವಳು ಅದರಲ್ಲಿ ತನ್ನ ಹಣ ಎಷ್ಟು ಇದೆಯೋ ಅಷ್ಟನ್ನೇ ಎತ್ತಿಕೊಂಡು ಹೋಗುತ್ತಿದ್ದಳು. ಒಂದು ಬಾರಿ ಅವಳು ಹೆಚ್ಚಿಗೆ ಹಣವನ್ನು ತೆಗೆದುಕೊಂಡು ಹೋಗಿ ಮನೆಗೆ ಹೋದ ಮೇಲೆ ಅವಳಿಗೆ ಗೊತ್ತಾಯಿತು. ಆ ಹೆಚ್ಚಿನ ಹಣವನ್ನು ಅವಳು ಮರುದಿನ ತಂದು ಶ್ರೀಮಾತೆಯವರಿಗೆ ಒಪ್ಪಿಸುತ್ತಾಳೆ. ಹೀಗೆ ಹಣದ ವಿಷಯದಲ್ಲಿ ಶ್ರೀಮಾತೆಯವರದ್ದು ಪರಮ ನಿರ್ಲಿಪ್ತ ಮನೋಭಾವ. ಸಾಮಾನ್ಯವಾಗಿ ಯಾರು ಜೀವನದಲ್ಲಿ ಹಣದ ಮುಖವನ್ನು ನೋಡಿರುವುದೇ ಇಲ್ಲವೋ ಅವರು ಅತ್ಯಂತ ಲೋಭಿಗಳೂ ಹಣದ ವಿಷಯದಲ್ಲಿ ಅತ್ಯಂತ ಮಮತೆಯುಳ್ಳವರೂ ಆಗಿರುತ್ತಾರೆ. ಇದಕ್ಕೆ ಶ್ರೀಮಾತೆಯವರ ತಮ್ಮಂದಿರೇ ಉದಾಹರಣೆ. ಆದರೆ ಶ್ರೀಮಾತೆಯವರಲ್ಲಿ ಅಂತಹ ಸಣ್ಣ ಗುಣವನ್ನು ನಾವು ನೋಡಲಿಕ್ಕೆ ಅವಕಾಶ ಇಲ್ಲ. ಹೀಗೆ ಶ್ರೀಮಾತೆಯವರ ಕಾಮಕಾಂಚನ ತ್ಯಾಗ 100ಕ್ಕೆ 100 ಪರಿಪೂರ್ಣವಾಗಿತ್ತು. ಶ್ರೀಮಾತೆಯವರ ಅಹಂಕಾರ ತ್ಯಾಗ ಎಂಬ ವಿಷಯಕ್ಕೆ ಈಗ ನಾವು ಬರೋಣ. ಅಹಂಕಾರವನ್ನು ತ್ಯಾಗ ಮಾಡುವುದು ಅತ್ಯಂತ ಕಠಿಣ ಇದೆ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಅಶ್ವತ್ಥ ಮರದ ಬೇರನ್ನು ನೀವು ಕಿತ್ತು ಹಾಕಿದರೂ ಕೂಡ ಅದು ಮರುದಿನ ಮತ್ತೆ ಚಿಗುರಿರುತ್ತದೆ. ಹಾಗೆಯೇ ಅಹಂಕಾರದ ಸಮಾಚಾರ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನನ್ನಲ್ಲಿ ಅಹಂಕಾರ ಇಲ್ಲ. ಇಲ್ಲ ಮಾತ್ರವಲ್ಲ, ಇಲ್ಲವೇ ಇಲ್ಲ. ಶಿವ ಜೀವನಾಗಿರುವುದು ಅಹಂಕಾರದಿಂದಲೇ. ಅಹಂಕಾರ ನಾಶವಾಯಿತೋ ಜೀವ ಶಿವನಾಗುತ್ತಾನೆ. ಎಂದರೆ ಶಿವ ಪ್ಲಸ್ ಅಹಂಕಾರ ಈಕ್ವಲ್ಸ್ ಜೀವ. ಜೀವ ಮೈನಸ್ ಅಹಂಕಾರ ಈಕ್ವಲ್ಸ್ ಶಿವ. ಶ್ರೀರಾಮಕೃಷ್ಣರು ಭಗವಾನ್, ಶ್ರೀಮಾತೆಯವರು ಭಗವತಿ. ಏಕೆಂದರೆ ಅವರಲ್ಲಿ ಅಹಂಕಾರ ದೋಷ ಇಲ್ಲ. ಶ್ರೀಮಾತೆಯವರಲ್ಲಿ ಅಹಂಕಾರವಿರಲಿಲ್ಲ ಎನ್ನುವುದಕ್ಕೆ ಅವರ ಜೀವನದುದ್ದಕ್ಕೂ ನಮಗೆ ಅನೇಕ ಘಟನೆಗಳು, ಉದಾಹರಣೆಗಳು, ದೃಷ್ಟಾಂತಗಳು ಕಾಣಸಿಗುತ್ತವೆ. ಕೆಲವನ್ನು ಮಾತ್ರ ಈಗ ನೋಡೋಣ. ಶ್ರೀಮಾತೆಯವರು ಮುಂದೆ ಅನೇಕ ಭಕ್ತರಿಗೆ, ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಮಂತ್ರ ದೀಕ್ಷೆಯನ್ನು ಅನುಗ್ರಹಿಸಿದರು. ಮಂತ್ರ ದೀಕ್ಷೆಯನ್ನು ನೀಡಿದ ಮೇಲೆ ಶ್ರೀಮಾತೆಯವರು ಆ ಶಿಷ್ಯರ ಹತ್ತಿರ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತೋರಿಸಿ, ಇವರೇ ನಿನ್ನ ಗುರು, ನಾನು ಕೇವಲ ಚರಣದಾಸಿ
ಎಂದು ಹೇಳುತ್ತಿದ್ದರು. ಇದು ಅವರ ಅಹಂಕಾರ ತ್ಯಾಗವನ್ನು ಸೂಚಿಸುತ್ತದೆ. ಶ್ರೀಮಾತೆ ಶ್ರೀರಾಮಕೃಷ್ಣರ ಗೃಹಸ್ಥ ಜೀವನದಲ್ಲಿ ಇಬ್ಬರಲ್ಲೂ ಅಹಂಕಾರ ಇರಲಿಲ್ಲ. ಅಂದು ಶ್ರೀಮಾತೆಯವರು 60 ಮೈಲಿ ದೂರದ ಜೈರಾಂಬಾಟಿಯಿಂದ ಚಳಿ ಮಳೆ ಬಿಸಿಲು ಎನ್ನದೆ ಆ ಕಠಿಣವಾದ ಕಾಲ್ನಡಿಗೆಯಲ್ಲಿ 3 ದಿನ ನಡೆದುಕೊಂಡು ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರ ಹತ್ತಿರ ಬಂದಿದ್ದಾರೆ. ಶ್ರೀರಾಮಕೃಷ್ಣರಿಗೆ ಅವರು ಬಾಗಿ ನಮಸ್ಕರಿಸುತ್ತಾರೆ. ಶ್ರೀರಾಮಕೃಷ್ಣರು ಕೇಳುತ್ತಾರೆ, ನೀನು ಗುರುವಾರ ಮಧ್ಯಾಹ್ನ ಅಲ್ಲಿಂದ ಹೊರಟಿದ್ದೇನು? ಹೌದು. ಅದಕ್ಕೆ ಮತ್ತೆ ನನ್ನ ಕೈ ಕೀಲು ಮುರಿದು ಹೋಗಿದೆ ಎಂದು ಹೇಳುತ್ತಾರೆ. ಹೋಗು, ಮರಳಿ ಹೋಗಿ ನೀನು ಬಾ ಎಂದು ಹೇಳುತ್ತಾರೆ. ಶ್ರೀಮಾತೆಯವರಲ್ಲಿ ಅಹಂಕಾರವಿದ್ದಿದ್ದಾದರೆ ಅವರು 1-2 ಮಾತುಗಳನ್ನಾದರೂ ಹೇಳಿಯೇ ಹೇಳುತ್ತಿದ್ದರು, ಅಥವಾ ಶ್ರೀರಾಮಕೃಷ್ಣರ ಆ ಮಾತನ್ನು ವಿರೋಧಿಸುತ್ತಿದ್ದರು. ಶ್ರೀಮಾತೆಯವರು ಮಾತ್ರ 1 ಶಬ್ದವನ್ನು ಆಡಲಿಲ್ಲ. ಅವರು ಆಗಬಹುದು ಎಂದು ಜೈರಾಂಬಾಟಿಗೆ ಹೋಗಲು ಹೊರಟೇ ಬಿಟ್ಟರು. ಶ್ರೀರಾಮಕೃಷ್ಣರೇ ಅವರಿಗೆ ಇಂದು ಬೇಡ, ನಾಳೆ ಹೋಗು ಎಂದು ಹೇಳುತ್ತಾರೆ. ಗೃಹಸ್ಥ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಸಾಮರಸ್ಯ, ಶಾಂತಿ, ನೆಮ್ಮದಿ ನೆಲೆಸಬೇಕಾದರೆ 1 ಸಲ ಪತ್ನಿ ಸೋಲಬೇಕು, 1 ಸಲ ಪತಿ ಸೋಲಬೇಕು. ಬರಬರುತ್ತಾ ಗೃಹಸ್ಥ ಜೀವನದಲ್ಲಿ ಪತಿ ಪತ್ನಿಯರಿಬ್ಬರ ಅಹಂಕಾರ ತುಂಬ ಜೋರಾಗಿರುವುದರಿಂದ ಒಬ್ಬರೂ ಸೋಲಲಿಕ್ಕೆ ತಯಾರಿಲ್ಲ. ಪರಿಣಾಮ ವೈಮನಸ್ಯ, ಭಿನ್ನಾಭಿಪ್ರಾಯ, ಅಶಾಂತಿ, ನೆಮ್ಮದಿ ಇಲ್ಲ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರು ನಮಗೆ ಗೃಹಸ್ಥ ಜೀವನದಲ್ಲಿ ಅಹಂಕಾರವನ್ನು ಬಿಡುವ ಮೂಲಕ ಅಥವಾ ಅಹಂಕಾರವನ್ನು ಕಳೆದುಕೊಳ್ಳುವ ಮೂಲಕ, ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳುವುದರ ಮೂಲಕ ಶಾಂತಿ, ನೆಮ್ಮದಿಯಿಂದ ಇರಬಹುದು ಎನ್ನುವುದನ್ನು ಸೂಚಿಸುತ್ತಾರೆ. ಶ್ರೀರಾಮಕೃಷ್ಣರು, ಲೋಕವಂದಿತರಾದ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಪೂಜೆಯ ಪೀಠದ ಮೇಲೆ ಕುಳ್ಳಿರಿಸಿ ಫಲಹಾರಿಣಿ ಕಾಳಿ ಪೂಜೆಯ ರಾತ್ರಿಯಂದು ಷೋಡಶ ಉಪಚಾರ ಸಹಿತವಾಗಿ ಷೋಡಶಿ ಪೂಜೆಯನ್ನು ಮಾಡಿದರು. ಶ್ರೀರಾಮಕೃಷ್ಣರು ತಮ್ಮ 12 ವರ್ಷಗಳ ಸುದೀರ್ಘವಾದ ಆಧ್ಯಾತ್ಮಿಕ ಸಾಧನೆಯ ಫಲವನ್ನೆಲ್ಲ ಶ್ರೀಮಾತೆಯವರ ಪಾದ ತಲದಲ್ಲಿ ಸಮರ್ಪಿಸಿದರು. ಅಷ್ಟಾದರೂ ಶ್ರೀಮಾತೆಯವರ ತಲೆ ತಿರುಗಲಿಲ್ಲ. ಶ್ರೀಮಾತೆಯವರಲ್ಲಿ ಅಹಂಕಾರ ಬರಲಿಲ್ಲ. ಅವರು ಎಂದಿನಂತೆ ಅದೇ ದೀನ, ನಮ್ರ, ಸಾಮಾನ್ಯ ಮಹಿಳೆಯಂತೆ ಇದ್ದರು. ಇದು ಅವರ ನಿರಹಂಕಾರಕ್ಕೆ ಸಾಕ್ಷಿ. ಶ್ರೀರಾಮಕೃಷ್ಣರ ಮಹಾಸಮಾಧಿಯ ತರುವಾಯ ಶ್ರೀಮಾತೆಯವರು ಜೈರಾಂಬಾಟಿಯಲ್ಲಿ ತಮ್ಮದಲ್ಲದ ಕುಟುಂಬದ ಜೊತೆಯಲ್ಲಿ ವಾಸವಾಗಿರ್ತಾರೆ. ಕುಟುಂಬದ ಜವಾಬ್ದಾರಿಯೆಲ್ಲ ಇವರದ್ದೇ. ಆದರೆ ಆ ಕುಟುಂಬದಲ್ಲಿ ಇರುವಂತಹ ಅವರ ತಮ್ಮಂದಿರು ಧನಲೋಭಿಗಳು, ಸ್ವಾರ್ಥಿಗಳು, ಅವಿವೇಕಿಗಳು, ಕೋಪಿಷ್ಠರು. ಅವರ ಸೋದರ ಸೊಸೆಯರು ಮೂರ್ಖರು, ಹಠಮಾರಿಗಳು, ವಿವೇಕ ಇಲ್ಲ, ಮಡಿವಂತಿಕೆ ಇತ್ಯಾದಿ ಲೋಪದೋಷಗಳಿಂದ ಕೂಡಿದವರು. ಇಂತಹ ಸಂಸಾರದ ನಡುವೆ ಇದ್ದು ಕೂಡ ಶ್ರೀಮಾತೆಯವರು ಮಾತ್ರ ಶಾಂತಿ, ನಿರ್ಲಿಪ್ತ
ಮುಕ್ತತೆಯಿಂದಲೇ ಇರುವಂತಾಗಬೇಕಾದರೆ ಶ್ರೀಮಾತೆಯವರಲ್ಲಿ ಪ್ರತಿದಿನದ ಪ್ರತಿಯೊಂದು ಘಟನೆಯಲ್ಲಿ ಅದೆಷ್ಟು ಮಟ್ಟಿಗೆ ಅಪಾರ ತಾಳ್ಮೆ, ಪೂರ್ಣ ನಿರಹಂಕಾರ ಇತ್ತು ಎನ್ನುವುದನ್ನು ನಾವು ಕಲ್ಪಿಸಿಕೊಳ್ಳಲೆತ್ನಿಸಬೇಕು. ಒಮ್ಮೆ ರಾಧಿಗೆ ಆರೋಗ್ಯ ಚೆನ್ನಾಗಿಲ್ಲ. ಶ್ರೀಮಾತೆಯವರ ಹತ್ತಿರ ಅವರ ಸೋದರ ಸೊಸೆ ನಳಿನಿ ರಾಧಿಯ ಆರೋಗ್ಯ ಚೇತರಿಸಿಕೊಳ್ಳಲಿಕ್ಕೆ ಅಂತ ಒಂದು ಸಲಹೆಯನ್ನು ನೀಡಿದ್ರು. ಶ್ರೀಮಾತೆಯವರು ಆ ಸಲಹೆಯನ್ನು ಮಾಡಿದ್ರು. ರಾಧಿಯ ತಾಯಿ ಸುರಬಾಲೆ ಇನ್ನೊಂದು ಸಲಹೆ ನೀಡಿದ್ಲು. ಶ್ರೀಮಾತೆಯವರು ಅದನ್ನೂ ಮಾಡಿದ್ರು. ಕೊನೆಗೆ ಶ್ರೀಮಾತೆಯವರ ತಮ್ಮ ಕಾಳಿ ಮಾಮ ಈ ರೀತಿ ಮಾಡಿದ್ರೆ ಅವಳ ಕಾಯಿಲೆ ವಾಸಿಯಾಗತ್ತೆ ಅಂತ ಇನ್ನೊಂದು ಸಲಹೆ ಸೂಚನೆ ಕೊಟ್ಟ. ಶ್ರೀಮಾತೆಯವರು ಅದನ್ನೂ ಮಾಡಿದ್ರು. ಒಂದು ವೇಳೆ ಶ್ರೀಮಾತೆಯವರು ಅಹಂಕಾರಿಯಾಗಿದ್ದರೆ ನೀನು ಯಾರು ನನಗೆ ಹೇಳಲಿಕ್ಕೆ? ನನಗೆ ಸರಿ ಎನಿಸಿದ್ದನ್ನು ನಾನು ಮಾಡುತ್ತೇನೆ, ನೀನು ಸುಮ್ಮನೆ ಕುಳಿತುಕೋ ಎಂದು ಗದರಿಸಬಹುದಾಗಿತ್ತು. ಆದರೆ ಶ್ರೀಮಾತೆಯವರು ತಮ್ಮನ್ನು ತಾವು ಇಲ್ಲವಾಗಿಸಿಕೊಂಡು, ತಮ್ಮನ್ನು ತಾವು ಪಕ್ಕಕ್ಕೆ ಇರಿಸಿಕೊಂಡು ಪ್ರತಿಯೊಬ್ಬರು ಹೇಳಿದ ಪ್ರತಿಯೊಂದು ಸಲಹೆಯನ್ನು ಮಾಡಿ ತೋರಿಸಿ ಅದರ ವಿಫಲತೆಯನ್ನು ಪ್ರೂಫ್ ಆಗಿ ಸಾಕ್ಷಿಯಾಗಿ ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿ ಅವರನ್ನು ಸಮಾಧಾನ ಪಡಿಸುವ ಜಾಣ್ಮೆ ಶ್ರೀಮಾತೆಯವರಲ್ಲಿ ಬರಬೇಕಾದರೆ ಅಲ್ಲಿ ಅಹಂಕಾರ ರಾಹಿತ್ಯ ಎಂತಹ ದೊಡ್ಡ ಪಾತ್ರವನ್ನು ವಹಿಸಿದೆ ಎಂಬುದನ್ನು ನಾವು ಆಲೋಚಿಸಿ ನೋಡಬೇಕು. ಶ್ರೀಮಾತೆಯವರು ನಮಗೆ ದಿನದಿನದ ಜೀವನದಲ್ಲಿ ಎಲ್ಲ ಕಷ್ಟ, ಹೋರಾಟ, ಸಹಮಾನವರೊಂದಿಗಿನ ಭಿನ್ನಾಭಿಪ್ರಾಯಗಳ ನಡುವೆ ಅಪಾರ ತಾಳ್ಮೆ ಮತ್ತು ಅಹಂಕಾರ ರಾಹಿತ್ಯದಿಂದ ನಾವು ಶಾಂತಿಯಿಂದ ಇರಬಹುದು ಎನ್ನುವುದನ್ನು ಕಲಿಸಿಕೊಡುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ದ ಮೋರ್ ಆಫ್ ಐ, ಲೆಸ್ ಆಫ್ ಗಾಡ್ ವಿದಿನ್. ಮೋರ್ ಆಫ್ ಗಾಡ್ ವಿದಿನ್, ಲೆಸ್ ಆಫ್ ಐ. ನಮ್ಮ ಒಳಗೆ ನಾನು ಹೆಚ್ಚು ಇದ್ದಷ್ಟು ಪರಮಾತ್ಮ ಕಡಿಮೆ ಇರ್ತಾನೆ. ಪರಮಾತ್ಮ ನಮ್ಮೊಳಗೆ ಅಧಿಕವಾದಷ್ಟು ನಾನು ಕಡಿಮೆಯಾಗುತ್ತೆ. ಅದೇ ರೀತಿ ಶ್ರೀಮಾತೆಯವರಲ್ಲಿ ನಾನು ಎಂಬುದು ಇರಲೇ ಇಲ್ಲವಾದ್ದರಿಂದ ಶ್ರೀಮಾತೆಯವರ ಒಳಗೆ ಶ್ರೀರಾಮಕೃಷ್ಣರು ಪೂರ್ಣ ರೂಪದಿಂದ ನೆಲೆಸಿದ್ದರು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಶ್ರೀಮಾತೆಯವರ ಶಿಷ್ಯ ಕೋಯಾಲ್ಪಾರಾದ ಶ್ರೀರಾಮಕೃಷ್ಣ ಯೋಗಾಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಕೇಶವಾನಂದಜಿಯವರು ಶ್ರೀಮಾತೆಯವರ ಹತ್ತಿರ, ಭಗವಂತ, ನಾವು ಬದುಕಿರುವಾಗಲೇ ನಮಗೆ ಇಷ್ಟು ಸಮೀಪದ ಕಲ್ಕತ್ತಾದಲ್ಲಿ ಅವತರಿಸಿ ಬಂದ, ಆದರೆ ನಾವು ಅವರನ್ನು ದರ್ಶನ ಮಾಡಲಿಕ್ಕಾಗಲಿಲ್ಲ, ಎಂತಹ ದೌರ್ಭಾಗ್ಯ ನಮ್ಮದು ಎಂದು ದುಃಖಿಸಿದಾಗ ಶ್ರೀಮಾತೆಯವರು ಹೇಳುತ್ತಾರೆ, ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಅವರು ನನ್ನ ಒಳಗೆ ಸೂಕ್ಷ್ಮ ರೂಪದಿಂದ ನೆಲೆಸಿದ್ದಾರೆ. ಶ್ರೀರಾಮಕೃಷ್ಣರು ನನ್ನೊಳಗೆ ಸೂಕ್ಷ್ಮ ರೂಪದಿಂದ ಇದ್ದಾರೆ, ಆದ್ದರಿಂದ ನೀನು ಶೋಕಿಸಬೇಕಾಗಿಲ್ಲ ಎಂಬ ಮಾತನ್ನು ಹೇಳುತ್ತಾರೆ. ಇನ್ನೊಮ್ಮೆ ಶಿಷ್ಯ ಆಶುತೋಷ ಮಿತ್ರ ಶ್ರೀಮಾತೆಯವರ ಕೆಲವು ಭಾವಚಿತ್ರಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಅಂದಿನ ದಿನಗಳಲ್ಲಿ ಭಾವಚಿತ್ರ ಸಿಗುವುದು ಬಹಳ ಕಠಿಣ ಇತ್ತು. ಆ ಭಾವಚಿತ್ರಗಳನ್ನು ಶಿಷ್ಯ ಆಶುತೋಷ್ ಮಿತ್ರ ಶ್ರೀಮಾತೆಯವರಿಗೆ ತೋರಿಸುತ್ತಾನೆ. ಶ್ರೀಮಾತೆಯವರು ತಮ್ಮ ಆ ಭಾವಚಿತ್ರಕ್ಕೆ ಮತ್ತೆ ಮತ್ತೆ ತಲೆ ಬಗ್ಗಿಸಿ ನಮಸ್ಕರಿಸುತ್ತಾರೆ.
ಶಿಷ್ಯ ನಗುತ್ತಾ, ಅದು ಏಕೆ ಅಮ್ಮ ಆ ರೀತಿ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಶ್ರೀಮಾತೆಯವರು, ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಅವರು ಇದರ ಒಳಗೆ ಇದ್ದಾರೆ ಎಂದು ಹೇಳಿ ತಮ್ಮ ವರ್ತನೆಯ ಕಾರಣವನ್ನು ತಿಳಿಸುತ್ತಾರೆ. ಹೀಗೆ ಶ್ರೀಮಾತೆಯವರಿಗೆ ತಮ್ಮೊಳಗೆ ಶ್ರೀರಾಮಕೃಷ್ಣರು ನೆಲೆಸಿದ್ದಾರೆ ಎನ್ನುವ ಅರಿವು ಸದಾಕಾಲ ಪೂರ್ಣವಾಗಿ ಇತ್ತು. ಕಾರಣ ಅಲ್ಲಿ ನಾನು ಇಲ್ಲ, ಕೇವಲ ನೀನು ನೀನು, ಭಗವಂತ ಭಗವಂತ. ಕೊನೆಯ ಭಾಗಕ್ಕೆ ನಾವು ಬರೋಣ. ಶ್ರೀಮಾತೆಯವರಲ್ಲಿ ಕಾಮಕಾಂಚನ ತ್ಯಾಗ, ಅಹಂಕಾರ ತ್ಯಾಗ ಪೂರ್ಣವಾಗಿ ಇದ್ದುದರಿಂದಲೇ ಅವರು ಇನ್ನೊಬ್ಬರ ತ್ಯಾಗವನ್ನು, ತ್ಯಾಗದ ಮಹಿಮೆ ಔನ್ನತ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಒಮ್ಮೆ ಶ್ರೀಮಾತೆಯವರು ಕೆಲವು ಶಿಷ್ಯರ ಮುಂದೆ ಹೇಳುತ್ತಾರೆ, ಹೆಚ್ಚಿನವರು ಹೇಳುತ್ತಾರೆ, ಶ್ರೀರಾಮಕೃಷ್ಣರು ಸರ್ವಧರ್ಮ ಸಮನ್ವಯವನ್ನು ಸಾಧಿಸಲಿಕ್ಕೆ ವಿವಿಧ ಸಾಧನೆಗಳನ್ನೆಲ್ಲ ಮಾಡಿದ್ರು, ಅದೇ ಅವರ ಜೀವಿತೋದ್ದೇಶ ಎಂದು ಹೇಳುತ್ತಾರೆ. ಆದರೆ ನನ್ನನ್ನು ಕೇಳಿದರೆ ನಾನು ಹೇಳುತ್ತೇನೆ, ಅವರ ತ್ಯಾಗ ವೈರಾಗ್ಯ ಅದೇ ಈ ಯುಗಕ್ಕೆ ಅವರು ನೀಡಿದಂತಹ ಕರೆ. ಸರ್ವಧರ್ಮ ಸಮನ್ವಯವು ಅವರ ಜೀವಿತದ ಒಂದು ಉದ್ದೇಶ ಹೌದು, ಆದರೆ ಎಲ್ಲಕ್ಕಿಂತ ಅಧಿಕವಾಗಿ ಆ ಪರಿಪೂರ್ಣ ತ್ಯಾಗ ವೈರಾಗ್ಯವನ್ನು ಹಿಂದೆ ಯಾರೂ ಕಂಡಿಲ್ಲ. ಇಂದಿನ ಮಾನವತೆಗೆ ಶ್ರೀರಾಮಕೃಷ್ಣರು ನೀಡುವ ಕರೆ ಆ ತ್ಯಾಗ ವೈರಾಗ್ಯ ಎಂದು ಶ್ರೀಮಾತೆಯವರು ಹೇಳಬೇಕಾದರೆ, ಶ್ರೀಮಾತೆಯವರಿಗೆ ತ್ಯಾಗದ ಮಹಿಮೆ ಎಷ್ಟು ಚೆನ್ನಾಗಿ ಮನವರಿಕೆಯಾಗಿದೆ. ಶ್ರೀಮಾತೆಯವರು ಅವರ ಜೀವನದ ಪುಟ ಪುಟಗಳಲ್ಲಿ ನಾವು ಅವರ ಮಹಾನ್ ತ್ಯಾಗವನ್ನು ಗಮನಿಸಬಹುದು. ಶ್ರೀಮಾತೆಯವರ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡುತ್ತಾ, ಅನುಸಂಧಾನ ಮಾಡುತ್ತಾ ಈ ತ್ಯಾಗ ಎನ್ನುವ ಮೌಲ್ಯವನ್ನು ಅಥವಾ ಅವರ ಜೀವನದಲ್ಲಿ ವ್ಯಕ್ತವಾದಂತಹ ಅಮೋಘವಾದ ಔದಾರ್ಯ, ಪರಿಶುದ್ಧತೆ, ಸ್ಫಟಿಕ ಸದೃಶವಾದ ಪಾವಿತ್ರ್ಯ, ಮನಃಶುದ್ಧಿ, ಅನಾಸಕ್ತಿ, ಭಗವಂತನಲ್ಲಿ ಪರಿಪೂರ್ಣ ಶರಣಾಗತಿ, ಈ ಎಲ್ಲ ಮೌಲ್ಯಗಳನ್ನು ನಾವು ಕ್ರಮಕ್ರಮೇಣ ನಮ್ಮ ಜೀವನದಲ್ಲಿ ಅಧಿಕಾಧಿಕವಾಗಿ ಮೈಗೂಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಂತಾಗಲಿ. ಶ್ರೀಮಾತೆ ಶಾರದಾ ದೇವಿಯವರ ಕೃಪೆ, ಆಶೀರ್ವಾದ, ರಕ್ಷಣೆ ಸದಾ ನಿಮ್ಮೊಂದಿಗೆ ಇರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.